ನಾನೇ ಪ್ರಾರ್ಥಿಸಿದೆನು. ಜೆ. ಶ್ಯಾಮ್ ಜೆಬೆದುರೈ. ಅಧ್ಯಾಯ 13. ಸ್ಥಳ ಬೇಡ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಎಫೆಸ 4:27. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸ್ವಲ್ಪವೂ ಸ್ಥಳ ಕೊಡಬೇಡಿರಿ. ಅವನಿಗೆ ಸ್ವಲ್ಪ ಸ್ಥಳ ಕೊಟ್ಟರೂ ಸಾಕು, ದಿನಕ್ರಮೇಣ ಎಲ್ಲವನ್ನು ಆಕ್ರಮಿಸಿಕೊಳ್ಳುತ್ತಾನೆ. ಒಂದು ಕಾಡಿನಲ್ಲಿ ಒಂಟೆಯ ಮೇಲೆ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಪ್ರಯಾಣಿಕನು ರಾತ್ರಿ ಚಳಿಯಲ್ಲಿ ತನಗೆಂದು ಒಂದು ಚಿಕ್ಕ ಗುಡಾರವನ್ನು ಮಾಡಿಕೊಂಡು ಅದರೊಳಗೆ ಮಲಗಿದನು. ಒಂಟೆಯು ಮೆಲ್ಲಗೆ ಅವನನ್ನು ನೋಡಿತು. ನನಗೂ ಗುಡಾರದಲ್ಲಿ ಸ್ವಲ್ಪ ಸ್ಥಳ ಕೊಡಬಾರದೆ ಎಂದು ಕೇಳಿತು. ಚಳಿಯಲ್ಲಿ ನಡುಗುತ್ತಿದ್ದೇನೆ ಎಂದು ಕೇಳಿತು. ಅದಕ್ಕೆ ಅವನು ಹೇಳಿದನು, ನಿನ್ನ ಶರೀರ ಪೂರ್ತಿಯಾಗಿ ದೇವರು ರೋಮವನ್ನು ಕೊಟ್ಟಿದ್ದಾನಲ್ಲ, ಆದುದರಿಂದ ನಿನಗೆ ಚಳಿಯಾಗುವುದಿಲ್ಲ, ನಿನಗೆ ಸ್ಥಳವಿಲ್ಲ ಅಂದನು. ಅದಕ್ಕೆ ಆ ಒಂಟೆಯು, ಶರೀರ ಪೂರ್ತಿ ರೋಮವಿದೆ ನಿಜ, ಆದರೆ ನನ್ನ ಮುಖವನ್ನು ನೋಡು, ಮುಖದಲ್ಲಿ ರೋಮವಿಲ್ಲವಲ್ಲ, ಆದುದರಿಂದ ಮೂಗಿನಲ್ಲಿ ಬಹಳ ಚಳಿಗಾಳಿ ಬೀಸುತ್ತಿದೆ. ಈ ಮೂಗು ಮಾತ್ರವೇ ಗುಡಾರದಲ್ಲಿ ಬರುವುದಕ್ಕೆ ಸ್ಥಳ ಕೊಡು ಎಂದು ಕೇಳಿತು. ಆ ಪ್ರಯಾಣಿಕನು ಕರುಣೆಯಿಂದ ಆ ಒಂಟೆಯ ಮೂಗಿಗೆ ಮಾತ್ರ ಸ್ಥಳ ಕೊಟ್ಟನು. ಸ್ವಲ್ಪ ಸಮಯವಾಯಿತು. ಒಂಟೆಯು ತನ್ನ ತಲೆಯನ್ನೇ ಗುಡಾರದಲ್ಲಿ ತೂರಿಸಿತು. ನಂತರ ಹೇಳ್ತಯ, ಮೂಗು ತಲೆಯು ಒಂದೇ ಆಗಿದೆ, ಆದುದರಿಂದ ತಲೆಯು ಬಂದು ಬಿಟ್ಟಿತು, ನಾನೇನು ಮಾಡಲಿ ಎಂದಿತು. ಪ್ರಯಾಣಿಕನು ಕನಿಕರದಿಂದ ಸರಿ ಎಂದನು. ಸ್ವಲ್ಪ ಸಮಯವಾಯಿತು. ಕತ್ತೆಲ್ಲ ನೋಯುತ್ತಿದೆ ಎಂದು ಹೇಳಿದ ಒಂಟೆಯು ಕತ್ತೆಲ್ಲವನ್ನು ಒಳಗೆ ಹಾಕಿತ್ತು. ಅದಕ್ಕೆ ಮೊದಲು ಮುಂದಿನ ಕಾಲುಗಳೆರಡನ್ನೂ ಒಳಗೆ ಹಾಕಿತು. ಸ್ವಲ್ಪ ಸಮಯಕ್ಕೆ ಒಂಟೆಯು ಇಡೀ ಶರೀರವನ್ನು ಗುಡಾರದೊಳಗೆ ತಂದಿತು. ನಂತರ ಪ್ರಯಾಣಿಕನನ್ನು ಕಾಲಿಂದ ಹೊರಗೆ ನೂಕಿತು. ಆ ಅಮಾಯಕ ಪ್ರಯಾಣಿಕನು ಚಳಿಯಲ್ಲಿ ಹೊರಗೆ ಬಿದ್ದನು. ಸೈತಾನನಿಗೆ ಸ್ಥಳ ಕೊಡಬೇಡಿರಿ ಎಂದು ಸತ್ಯವೇದವು ಹೇಳುತ್ತದೆ. ಇಸ್ರಾಯೇಲ್ ರಾಜನಾದ ಸೌಲನು ಹೊಟ್ಟೆ ಕಿಚ್ಚಿನ ಆತ್ಮವಾಗಿರುವ ಸೈತಾನನಿಗೆ ಸ್ಥಳ ಕೊಟ್ಟನು. ಅದಾದ ನಂತರ ಉರಿಗೊಳ್ಳುವ ಆತ್ಮವು ಅವನೊಳಗೆ ಬಂದಿತು. ಕೊನೆಯಲ್ಲಿ ಅವನು ದೇವ ಪ್ರಸನ್ನತೆಯನ್ನು ಕಳೆದುಕೊಂಡನು. ರಾಜ್ಯಭಾರವನ್ನು ಕಳೆದುಕೊಂಡು ಹಿಂಜಾರಿ ಹೋಗಿ ತೀರಿ ಹೋದನು. ಇಸ್ಕರಿಯೋತ ಯೂದನನ್ನು ನೋಡಿರಿ, ಸ್ವಲ್ಪ ಹಣದಾಸೆಗಾಗಿ ಸೈತಾನನಿಗೆ ಸ್ಥಳ ಕೊಟ್ಟನು. ಆ ಹಣದಾಸೆಯು 30 ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಳ್ಳುವಂತೆ ಮಾಡಿತು, ಕ್ರಿಸ್ತನನ್ನು ಹಿಡಿದುಕೊಡುವಂತೆ ಮಾಡಿತು. ಕೊನೆಗೆ ಆತ್ಮನನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರೇರೇಪಿಸಿತು. ಅನನೀಯ ಸೆಫೆರಳನ್ನು ನೋಡಿರಿ. ಅವರುಗಳು ತಮ್ಮ ಸ್ವಂತ ಆಸ್ತಿಯನ್ನು ಮಾರಿ ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುವ ವೇಳೆಯಲ್ಲಿ ತಮಗಾಗಿ ಸ್ವಲ್ಪವನ್ನು ತೆಗೆದುಕೊಂಡರೆ ಏನು ಎಂದುಕೊಂಡು ಸೈತಾನನಿಗೆ ಅವಕಾಶ ಕೊಟ್ಟರು. ಇಷ್ಟಕ್ಕೆ ನಾವು ಮಾರಿದೆವೆ ಎಂದು ಅಪೊಸ್ತಲರ ಬಳಿ ಹೇಳಿದರು. ಕೊನೆಯಲ್ಲಿ ತಮ್ಮ ಜೀವವನ್ನೇ ಕಳೆದುಕೊಂಡರು. ಸೈತಾನನಿಗೆ ಸ್ಥಳ ಕೊಡಬೇಡಿರಿ ಎಂದು ಸತ್ಯವೇದವು ತಿರುಗಿ ತಿರುಗಿ ಹೇಳುತ್ತದೆ. ಒಂದು ದಿನ ಪೇತ್ರನು ದೇವರಿಗೆ ಮೆಚ್ಚುಗೆಯಾದುದನ್ನು ಯೋಚಿಸದೆ ವಿರೋಧವಾಗಿ ಯೋಚಿಸಿ ಸೈತಾನನಿಗೆ ಅವಕಾಶ ಮಾಡಿಕೊಟ್ಟರು. ಕ್ರಿಸ್ತನನ್ನೇ ಗದರಿಸಲು ಆರಂಭಿಸಿದರು. ಸೈತಾನನಿಗೆ ಅವಕಾಶ ಕೊಟ್ಟ ಆ ಸ್ಥಿತಿಯನ್ನು ಕರ್ತನು ಮೊಳಕೆಯಲ್ಲಿ ಚಿವುಟಿ ಹಾಕಿದನು. ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ ಎಂದು ಗದರಿಸಿದನು. ಮತ್ತಾಯ 16:23. ದೇವ ಮಗುವೆ, ಮನುಷ್ಯರಿಗೆ ಮೆಚ್ಚುಗೆಯಾಗಿರುವುದನ್ನು ಯೋಚಿಸದೆ ಕ್ರಿಸ್ತನಿಗೆ ಮೆಚ್ಚುಗೆಯಾಗಿರುವುದನ್ನು ಯೋಚಿಸಿದರೆ, ದೇವರ ಚಿತ್ತಕ್ಕೆ ನಿನ್ನನ್ನು ಒಪ್ಪಿಸಿದರೆ ಪರಿಶುದ್ಧತೆಯನ್ನು ನೀನು ಕಾಪಾಡಿಕೊಳ್ಳಬಹುದು. ಸೈತಾನನಿಗೆ ಅವಕಾಶ ಕೊಡದಿರಿ. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ರೋಮಾಪುರ 8:8-9. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ.
ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.